ವಿಷಯ ಕೋರ್ಟ್ನ ಅಂಗಳದಲ್ಲಿ ಇದ್ರೂ ಕೂಡ ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತಾ ಇದ್ದಂತ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಷರತ್ತುಬದ್ಧ ಅನುಮತಿಯನ್ನು ಕೊಡಲಾಗಿದೆ. ಈ ಅನುಮತಿ ಸಿಗೋದಕ್ಕೆ ಯಾರು ಕಾರಣ ಅನ್ನುವಂತ ಚರ್ಚೆಗಳು ನಡೀತಾ ಇದ್ದಾವೆ. ಈ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರೇ ಇದಕ್ಕೆ ಕಾರಣ ಅಂತ ಸುದೀಪ್ ಅವರಿಗೆ ಥ್ಯಾಂಕ್ಸ್ ಹೇಳಿದ್ದೂ ಆಯ್ತು. ಆದರೆ ನಿಜಕ್ಕೂ ಡಿ.ಕೆ. ಶಿವಕುಮಾರ್ ಅವರ ಕಾರಣಕ್ಕಾಗಿ ಸ್ಟುಡಿಯೋದ ಬಾಗಿಲು ಓಪನ್ ಆಯ್ತಾ ಅಂತ ನಾವು ನೋಡೋದಕ್ಕೆ ಹೊರಟ್ರೆ ಇಲ್ಲ ಅಂತಿದೆ ಕಾಂಗ್ರೆಸ್ನ ಮೂಲಗಳು. ಜಾಲಿವುಡ್ ಸ್ಟುಡಿಯೋ ಇದ್ದಕ್ಕಿದ್ದಂತೆ ಓಪನ್ ಆಗಿದ್ಯಾಕೆ? ಬಿಗ್ ಬಾಸ್ಗೆ ಅವಕಾಶ ಕೊಡೋದಕ್ಕೆ ಯಾರು ಕಾರಣ? ಅಸಲಿ ಬಾಸ್ ಯಾರು? ಇದಕ್ಕೆ ಸಂಬಂಧಿಸಿದ ಎಕ್ಸ್ಕ್ಲೂಸಿವ್ ಡೀಟೇಲ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಬಿಗ್ ಬಾಸ್ ಮನೆ ರಾತ್ರೋರಾತ್ರಿ ಓಪನ್ ಆಗೋದರ ಹಿಂದೆ ಕೆಲಸ ಮಾಡಿದಂತ ನಾಯಕ ಯಾರು? ಮಾಲಿನ್ಯ ನಿಯಂತ್ರಣ ಮಂಡಳಿ ಚಟುವಟಿಕೆಯಲ್ಲೂ ಕೂಡ ಹಸ್ತಕ್ಷೇಪ ಮಾಡಿದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ. ಸಚಿವರಿಗೆ ಕರೆ ಮಾಡಿ ಬಿಗ್ ಬಾಸ್ ಶುರು ಮಾಡ್ರಿ ಅಂತ ಸೂಚನೆ ಕೊಟ್ಟಿದ್ದು ಕೂಡ ಅವರೇ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇದೆ. ರಣದೀಪ್ ಸುರ್ಜೇವಾಲಾ ಅವರ ಸೂಚನೆಯ ಮೇರೆಗೆ ಡಿ.ಕೆ. ಶಿವಕುಮಾರ್ ಕೂಡ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟರು. ಅಲ್ಲಿಗೆ ಎಲ್ಲರೂ ಅನ್ಕೊಂಡಿದ್ರು ಡಿ.ಕೆ. ಶಿವಕುಮಾರ್ ಬಿಗ್ ಬಾಸ್ ಅಂತ. ನೋ, ಬಿಗ್ ಬಾಸ್ ಸುರ್ಜೇವಾಲಾ ಅಂತ ಕಾಂಗ್ರೆಸ್ನ ಉನ್ನತ ಮೂಲಗಳು ಹೇಳ್ತಾ ಇದೆ. ಸುರ್ಜೇವಾಲಾ ಅವರ ಸೂಚನೆಯನ್ನ ಶಿರಸಾವಹಿಸಿ ಪಾಲನೆ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ನ ನಾಯಕರು ಮಾಡಿದ್ದಾರೆ. ಸುರ್ಜೇವಾಲಾ ಅವರ ಮಧ್ಯಸ್ಥಿಕೆ ಇದಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿರುವಂತ ಎಕ್ಸ್ಕ್ಲೂಸಿವ್ ಡೀಟೇಲ್ ಇದು. ನರೇಂದ್ರ ಸ್ವಾಮಿ ಒಂದು ಹಂತದಲ್ಲಿ ಪಟ್ಟು ಹಿಡಿದಿದ್ರು, ನಮಗೆ ಮನವಿ ಮಾಡಿಕೊಡೋದಕ್ಕೆ ಹೇಳಿ ಅಂತ ಹೇಳಿದ್ರು. ಡಿಸಿಗೆ ಅವಕಾಶನೇ ಇಲ್ಲ ಅಂತ ಹೇಳಿದ್ರು. ನಂತರ ಮೆತ್ತಗಾದ್ರು ಅವರು ಮೆತ್ತಗಾಗೋದರ ಹಿಂದೆ ಸುರ್ಜೇವಾಲಾ ಸೂಚನೆ ಇದೆ ಅಂತ ಹೇಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಎಲ್ಲರೂ ಅನ್ಕೊಂಡಿದ್ದು ಬಿಗ್ ಬಾಸ್ ಡಿ.ಕೆ. ಶಿವಕುಮಾರ್ ಅಂತ. ಡಿ.ಕೆ. ಶಿವಕುಮಾರ್ ಅಲ್ಲ ಸುರ್ಜೇವಾಲಾ ಬಿಗ್ ಬಾಸ್ ಹಂಗಿದ್ರೆ? ಖಂಡಿತ ಹೌದು. ಯಾಕಂದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಬಿಗ್ ಬಾಸ್ ಓಪನ್ ಮಾಡಬೇಕಾ ಬೇಡವಾ ಅನ್ನುವಂಥ ತೀರ್ಮಾನವನ್ನು ಅವರು ತೆಗೆದುಕೊಳ್ಬೇಕಾಗಿತ್ತು. ಆದರೆ ಬಿಗ್ ಬಾಸ್ ಅವ್ರು ಯಾರೂ ಕೂಡ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಮುಂದೆ ಬಂದು ಮನವಿಯನ್ನೂ ಕೊಡಲಿಲ್ಲ. ಅದಕ್ಕೆ ಮನವಿಯನ್ನು ಕೊಡದೆ ಏಕಾಏಕಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಗೆ ಈ ನಿರ್ಧಾರವನ್ನು ತೆಗೆದುಕೊಳ್ತು, ರಾತ್ರೋರಾತ್ರಿ ಹೇಗೆ ಓಪನ್ ಆಯಿತು ಅನ್ನೋದರ ಹಿಂದೆ ಯಾರಿರಬಹುದು ಅನ್ನುವಂಥ ಮಾಹಿತಿಯನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ನಮಗೆ ಗೊತ್ತಾಗಿರುವಂಥ ಮಾಹಿತಿ, ರಾತ್ರೋರಾತ್ರಿ ಸುರ್ಜೇವಾಲಾ ಸಚಿವರೊಬ್ಬರಿಗೆ ಕರೆ ಮಾಡ್ತಾರೆ. ಸಚಿವರ ಸೂಚನೆಯ ಮೇರೆಗೆ ಏಕಾಏಕಿ DCM ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಅವರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ. ಅಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ತೆಗೆದುಕೊಂಡಂಥ ಕ್ರಮಕ್ಕೆ ಏನು ಮರ್ಯಾದೆ ಇದೆ? ಇನ್ನೊಂದು ಪರಿಸರದ ಮಾಲಿನ್ಯದ ನಿಯಮಗಳನ್ನು ಮೀರಿ 1.5-2 ವರ್ಷದಿಂದ ಇದು ನಡೀತಾ ಇದ್ರೂ ಕೂಡ ಅದರ ಮೇಲೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾದರೆ, ಅಂದರೆ ಅಕ್ರಮ ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಮುಂದಾದಂಥ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾರ್ಯಚಟುವಟಿಕೆಗೆ ಬ್ರೇಕ್ ಹಾಕೋದಕ್ಕೆ ಸುರ್ಜೇವಾಲಾ ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಇದು ಒಳ್ಳೆ ಬೆಳವಣಿಗೆ ಅಲ್ಲ ರಕ್ಷಿತ್. ಯಾಕೆಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಟ್ಯಾಚ್ಯುಟರಿ ಬಾಡಿ, ಅದರದ್ದೇ ಒಂದೊಂದು ಸಾಂವಿಧಾನಿಕವಾದಂತಹ ಸಂಸ್ಥೆ, ಯಾವ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ಗೂ ಕೂಡ ಒಳಗಾಗಬಾರ್ದು. ಆದರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಕಾಂಗ್ರೆಸ್ಗೆ ಮಾತ್ರ ಉಸ್ತುವಾರಿ. ಈಗ ನೋಡಿದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಅವರೇ ಅಧ್ಯಕ್ಷರು ಅನ್ನುವ ರೀತಿಯಾಗಿ ವರ್ತನೆ ಮಾಡಿದ್ದಾರೆ. ಅವರು ಏಕಾಏಕಿ ಕರೆ ಮಾಡಿ ತಾಕೀತು ಮಾಡಿದ ಮೇಲೆ ರಾತ್ರೋರಾತ್ರಿ ಬಿಗ್ ಬಾಸ್ಗೆ ಅವಕಾಶವನ್ನು ಕೊಡಲಾಗಿದೆ. ಈಗ ಇರುವಂಥ ಪ್ರಶ್ನೆ, ಸುರ್ಜೇವಾಲಾ ಅವರ ಹಸ್ತಕ್ಷೇಪ ಸರ್ಕಾರದಲ್ಲಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಈ ಹಿಂದೆ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ದು ಕೂಡ ದೊಡ್ಡ ಮಟ್ಟದ ವಿವಾದವನ್ನು ಸೃಷ್ಟಿ ಮಾಡಿತ್ತು. ಈಗ ಬಿಗ್ ಬಾಸ್ ಓಪನ್ ಆಗೋದ್ರ ಹಿಂದೆ ಸುರ್ಜೇವಾಲಾ ಅವರ ಕೈ ಕೂಡ ಕೆಲಸ ಮಾಡಿರೋದು. ಕಾಂಗ್ರೆಸ್ ವಲಯದಲ್ಲಿ ಸುರ್ಜೇವಾಲಾ ಅವರ ನಡವಳಿಕೆ ಬಗ್ಗೆಯೂ ಕೂಡ ಸಾಕಷ್ಟು ಆಕ್ಷೇಪ ವ್ಯಕ್ತವಾಗಿದೆ. ಸಚಿವರು ಕೂಡ ಸುರ್ಜೇವಾಲಾ ಈ ವಿಚಾರಕ್ಕೆ ಎಂಟ್ರಿ ಆಗಿರೋದ್ರ ಬಗ್ಗೆ ಬೇಸರವನ್ನು ಕೂಡ ತಮ್ಮ ಆಪ್ತ ವಲಯದಲ್ಲಿ ತೋಡ್ಕೊಂಡಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.